ಪೈಲಟ್ ಸ್ಯಾಲರಿ 8 ಲಕ್ಷ ಪರ್ ಮಂತ್ ನಿಮ್ಗೆ ಗೊತ್ತಿತ್ತ? ಆದರೆ ಸ್ಕೂಲ್ ಮತ್ತು ಕಾಲೇಜಲ್ಲಿ ಯಾರು ಈ ಕೆರಿಯರ್ ಪಾತ್ ಬಗ್ಗೆ ಅಷ್ಟು ಹೇಳಲ್ಲ. ಭಾಳ ಸ್ಟೂಡೆಂಟ್ಗೆ ಡ್ರೀಮ್ ಇರುತ್ತೆ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಮಾಡೋದು, ಆದರೆ ಪೈಲಟ್ ಆಗೋಕ್ಕೆ ಟಾಪರ್ ಆಗಿರಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಮತ್ತು ಇಂಪಾಸಿಬಲ್ ಕೆರಿಯರ್ ಅಂತ ಹಾಗೆ ಬಿಟ್ಬಿಡ್ತಾರೆ. ಅದು ಯಾವುದು ಸತ್ಯ ಅಲ್ಲ. ಈಗ ಹೇಗೆ ಪೈಲಟ್ ಆಗೋದು ನೋಡೋಣ. ಪೈಲಟ್ ಆಗೋಕ್ಕೆ 3 ಸಿಂಪಲ್ ಸ್ಟೆಪ್ ಇದೆ. ಒಂದು, 12th ನೀವು PCM ಕಂಪ್ಲೀಟ್ ಮಾಡಿರಬೇಕು ಮತ್ತು ಮ್ಯಾಥ್ ಕಂಪಲ್ಸರಿ, ಬಟ್ ಟಾಪ್ ಮಾರ್ಕ್ಸ್ ಪಡಬೇಕು ಅಂತಿಲ್ಲ. DGC ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಏವಿಯೇಷನ್ ಅಪ್ರೂವ್ ಫ್ಲೈಯಿಂಗ್ ಸ್ಕೂಲ್ನಲ್ಲಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ CPL ಕಂಪ್ಲೀಟ್ ಮಾಡಬೇಕು. ಜೊತೆಗೆ 200+ ಫ್ಲೈಯಿಂಗ್ ಅವರ್ಸು ಕಂಪ್ಲೀಟ್ ಆಗಿರಬೇಕು. ಆಫ್ಟರ್ ದಟ್ ಯು ಆರ್ ಎಲಿಜಿಬಲ್ ಟು ಬಿಕಮ್ ಕಮರ್ಷಿಯಲ್ ಪೈಲಟ್. ಅಂದರೆ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಸಿಗುತ್ತೆ. ಇಂಡಿಯಾದಲ್ಲಿ ಮತ್ತು ಅಬ್ರಾಡಲ್ಲಿ ಭಾಳ ಡಿಮ್ಯಾಂಡ್ ಇದೆ. ನೀವು ಪೈಲಟ್ ಟ್ರೈನಿಂಗಲ್ಲಿ ಏನು ಕಲಿಯೋದು? ಏರೋಡೈನಮಿಕ್, ನ್ಯಾವಿಗೇಷನ್, ವೆದರ್, ಏರ್ಕ್ರಾಫ್ಟ್ ಸಿಸ್ಟಮ್, ಏವಿಯೇಷನ್ ರೂಲ್ಸ್ ಇದ್ರ ಬಗ್ಗೆ ಕಲಿತಾರೆ. ಯೂಶಲಿ 6 ರಿಂದ 8 ತಿಂಗಳು ಥಿಯರಿ ಇರುತ್ತೆ. ಜೊತೆಗೆ 18 ರಿಂದ 24 ತಿಂಗಳು ಫ್ಲೈಯಿಂಗ್ ಟ್ರೈನಿಂಗ್ ಇರುತ್ತೆ. ಪೈಲಟ್ ಟ್ರೈನಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಅಂದರೆ ಇಂಡಿಯಾದಲ್ಲಿ 50 ರಿಂದ 70 ಲಕ್ಷ ಆಗ್ಬೋದು, ಅಬ್ರಾಡಲ್ಲಿ 1 ಕೋಟಿ ದಾಟ್ಬೋದು. ಬಟ್ ಒನ್ಸ್ ನೀವು ಪ್ಲೇಸ್ ಆದಮೇಲೆ 2 ಲಕ್ಷದಿಂದ 8 ಲಕ್ಷ ತನಕ ಪರ್ ಮಂತ್ ಸಂಬಳ ದುಡಿಬೋದು. ಸೊ ಇನ್ವೆಸ್ಟ್ಮೆಂಟ್ ಹೈ, ಬಟ್ ಕೆರಿಯರ್ ಗೊತ್ತು ಹಾಗೇ ಇದೆ. ಒಬ್ಬ ಫ್ಯೂಚರ್ ಪೈಲಟ್ಗೆ ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು.